ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ತಿಂಗಳುಗಳೇ ಆಗಿತ್ತು ಈ ನನ್ನ ಚಾನಲ್ನಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಸೊ ನಂದು ಇನ್ನೊಂದು ಚಾನಲ್ ಇದೆ, ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಬರೀ ಈ ಚಾನಲ್ನಲ್ಲಿ ಬಿಗ್ ಬಾಸ್ ಅಪ್ಡೇಟ್ಸ್ನ ಕೊಡ್ತಾ ಇದೆ. ಸೊ ಬಿಗ್ ಬಾಸ್ ಮುಗಿದ್ಮೇಲೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇವಾಗ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬರ್ತಾ ಇದೆ. ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಯಾರೆಲ್ಲ ಬರ್ಬೋದು ಕಂಟೆಸ್ಟೆಂಟ್ ಅಂತ. ಸೊ ಈ ಸಲ ಏನೋ ಅಗ್ನಿ ಪರೀಕ್ಷೆ ಅಂತೆ, ಅಂದರೆ ಈ ಸಲ ಕಾಮನ್ ಮ್ಯಾನ್ಗಳು ಬರ್ತಾ ಇದ್ದಾರೆ, ಆಡಿಷನ್ ನಡೀತಾ ಇದೆ. ಸೊ ಅವ್ರಿಗೆಲ್ಲ ಅಗ್ನಿ ಪರೀಕ್ಷೆ ಅಂತೆ. ಸೊ ಕಾಮನ್ ಮ್ಯಾನ್ಗಳಾಗಿ ಯಾರ್ಯಾರು ಬರ್ತಾ ಇದ್ದಾರೆ ಅಂತ ಎಲ್ಲರಿಗೂ ಕೂಡ ಕ್ಯೂರಿಯಾಸಿಟಿ ಇದೆ. ಆಲ್ಮೋಸ್ಟ್ ವಿಷಯಗಳು ಕೇಳಿಬರ್ತಾ ಇರೋ ಹಾಗೆ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಫೇಮಸ್ ಆಗಿರ್ತಾರೆ, ಏನು ಇನ್ಫ್ಲೂಯೆನ್ಸರ್ಸ್ ಆಗಿ, ಸೊ ಅವರು ಜಾಸ್ತಿ ಬರ್ತಾ ಇದ್ದಾರೆ ಅಂತ ಒಂದು ನ್ಯೂಸ್ ಇದೆ. ಸೊ ನೋಡೋಣ ಯಾರೆಲ್ಲ ಬರ್ತಾ ಇದ್ದಾರೆ ಅಂತ ಹೇಳಿ. ಹಾಗೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಕಾಮನ್ ಮ್ಯಾನ್ಗಳನ್ನ ಅಂದರೆ ಆಡಿಷನ್ ಮಾಡಿದ್ದಕ್ಕೆ ಜಡ್ಜ್ಗಳಾಗಿ 3 ಜಡ್ಜ್ಗಳಾಗಿ ಬರ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಒಂದು ಸಂಗೀತ ಶೃಂಗೇರಿ, ಇನ್ನೊಂದು ವಿನಯ್ ಅವರು, 3ನೇದಾಗಿ ಶ್ರುತಿ ಮೇಡಮ್, ಹಾಗೆ ಇನ್ನೊಬ್ಬರು ಕೂಡ ಜಾಯ್ನ್ ಆಗಿದ್ದಾರಂತೆ, ಚಂದನ್ ಶೆಟ್ಟಿ ಅವರು. ಸೊ ಈ 4 ಜನ ಜಡ್ಜ್ಗಳಾಗಿ ಬರ್ತಾ ಇದ್ದಾರಂತೆ ಕಾಮನ್ ಮ್ಯಾನ್ಗಳನ್ನ ಆಡಿಷನ್ ಮಾಡೋದಕ್ಕೆ. ಸೊ ನೋಡೋಣ ಇವ್ರ ಜಡ್ಜ್ಮೆಂಟ್ ಹೇಗಿರುತ್ತೆ, ಯಾರೆಲ್ಲ ಸೆಲೆಕ್ಟ್ ಆಗ್ತಾರೆ, ಯಾವ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ, ಏನೆಲ್ಲ ಟಾಸ್ಕ್ ಕೊಡ್ತಾರೆ ಕಾಮನ್ ಮ್ಯಾನ್ಗಳಿಗೆ, ಸೊ ಯಾರೆಲ್ಲ ಸೆಲೆಕ್ಟ್ ಆಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಅಂತ. ಸೊ ಲಾಸ್ಟ್ ಸೀಸನ್ ಫುಲ್ ಕಾಮಿಡಿ ಆಗಿತ್ತು, ಗಿಲ್ಲಿ ಅವರಿದ್ದರು. ಸೊ ಕಾಮಿಡಿ ಎಲ್ಲ ಚೆನ್ನಾಗಿತ್ತು. ಸೊ ಈ ಸೀಸನ್ ಹೇಗಿರುತ್ತೆ ನೋಡಬೇಕಾಗತ್ತೆ. ಸೊ ಎಲ್ಲ ಥರ ಎಲ್ಲ ಫೀಲ್ಡ್ಗಳಿಂದ ಯಾವಾಗಲೂ ಕರೆಸ್ತಾ ಇರ್ತಾರೆ ಬಿಗ್ ಬಾಸ್ ಮನೆಗೆ. ಸೊ ಈ ಸಲ ಯಾರ್ಯಾರು ಬರ್ತಾ ಇದ್ದಾರೆ ಅಂತ ಕಾದು ನೋಡಬೇಕಾಗಿದೆ. ನನಗಂತೂ ತುಂಬ ಕ್ಯೂರಿಯಾಸಿಟಿ ಇದೆ ಯಾರ್ಯಾರು ಬರ್ಬೋದು ಅಂತ. ಸೊ ನಿಮಗೂ ಇದ್ದರೆ ಎಲ್ಲ ಬಿಗ್ ಬಾಸ್ ಅಪ್ಡೇಟ್ಸ್ನ ನಾನು ಈ ಚಾನಲ್ನಲ್ಲಿ ಕೊಡ್ತಾ ಇರ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.